ನಮ್ಮೆಲ್ಲರಿಗೂ ಗೊತ್ತು ಹಣ ಉಳಿತಾಯ ಮಾಡುವುದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅನ್ನೋದು. ಮತ್ತೆ ನಾವೆಲ್ಲ ಚಿಕ್ಕವರು ಇದ್ದಾಗಿನಿಂದಲೇ ನಮ್ಮ ತಂದೆ ತಾಯಿ ನಮಗೆ ಹಣ ಉಳಿತಾಯ ಮಾಡಬೇಕು ಎಂದು ಹೇಳ್ತಾ ಇದ್ರು. ನಾವು ಚಿಕ್ಕವರು ಆಗಿದ್ದಾಗ ಹಣವನ್ನು ಪಿಗೆ ಬ್ಯಾಂಕ್ ನಲ್ಲಿ ಇಡ್ತಾ ಇದ್ವಿ, ಏಕೆಂದ್ರೆ ಸರಿಯಾದ ಸಮಯದಲ್ಲಿ ಆ ಹಣ ಉಪಯೋಗ ಆಗಲು. ಮತ್ತೆ ಹೇಗೆ ನಾವು ದೊಡ್ಡವರು ಆಗ್ತಾ ಹೋದ್ವಿ, ಜನರಿಂದ ಸೇವಿಂಗ್ಸ್ ಮಾಡುವುದು ತುಂಬಾ ಕಷ್ಟ ಆಗಲು ಪ್ರಾರಂಭ ಆಯಿತು. ಏಕೆಂದ್ರೆ ನೀವು ದಿನಸಿ ಅಂಗಡಿಗೆ ಹೋದಾಗ ಇಲ್ಲ ಶಾಪಿಂಗ್ ಮಾಡಲು ಹೋದಾಗ ಕೆಲವೊಮ್ಮೆ ಜಾಸ್ತಿ ಖರೀದಿ ಮಾಡ್ತೀರಾ. ಒಂದ್ ವೇಳೆ ನೀವು ನಿಮ್ಮ ಅಭ್ಯಾಸಗಳನ್ನ ಬದಲಾವಣೆ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರೆ, ಇಲ್ಲ ಜಾಸ್ತಿ ಹಣ ಖರ್ಚು ಆದರೂ ಹೇಗೆ ಉಳಿತಾಯ ಮಾಡಬೇಕು ಎಂದು ಯೋಚನೆ ಮಾಡ್ತಾ ಇದ್ರೆ, ನೀವು ಸರಿಯಾದ ವಿಡಿಯೋವನ್ನ ಆಯ್ಕೆ ಮಾಡಿದ್ದೀರಾ. ಏಕೆಂದ್ರೆ ನಾನು ನಿಮಗೆ ಇಂತಹ 5 ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ. ಇದನ್ನ ಉಪಯೋಗಿಸಿ ನೀವು ನಿಮ್ಮ ಸೇವಿಂಗ್ಸ್ ಅನ್ನ ಡಬಲ್ ಮಾಡಬಹುದು. ಹಾಗಿದ್ರೆ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ. ಪಾಯಿಂಟ್ ನಂಬರ್ 1, ಯುವರ್ ಬಿಗ್ 3 ಎಕ್ಸ್ಪೆನ್ಸಸ್. ನೋಡಿ, ನಮ್ಮೆಲ್ಲರಿಗೂ ಗೊತ್ತು ಫೈನಾನ್ಸ್ ನಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಅನ್ನೋದು. ಆದರೂ ನಮಗೆ ಶಾಲೆಯಲ್ಲಿ ಎಲ್ಲವನ್ನೂ ಕಲಿಸಲಾಗುತ್ತೆ, ಆದರೆ ಫೈನಾನ್ಸಿಯಲ್ ನಾಲೆಜ್ ಬಗ್ಗೆ ಯಾರು ಮಾತೇ ಆಡೋದಿಲ್ಲ. ಅದೇ ನೀವು ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ ಗಳನ್ನ ಚೆಕ್ ಮಾಡಿದ್ದಾಗ ಅತ್ಯಧಿಕ ಜನ ಕೇವಲ ಈ 3 ವಿಷಯಗಳ ಮೇಲೆಯೇ ಖರ್ಚು ಮಾಡ್ತಾರೆ: ಹೌಸ್, ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಫುಡ್. ಒಂದ್ ವೇಳೆ ನೀವು ನಿಮ್ಮ ಸೇವಿಂಗ್ಸ್ ಅನ್ನ ಡಬಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ನೀವು ಈ 3 ವಿಷಯಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. ಹಾಗಿದ್ರೆ ಬನ್ನಿ ಎಲ್ಲಕ್ಕಿಂತ ಮುಂಚೆ ಮನೆ ಬಗ್ಗೆ ತಿಳಿಯೋಣ. ಇದು ಈ 3 ವಿಷಯಗಳಲ್ಲಿ ಜಾಸ್ತಿ ಬೆಲೆ ಬಾಳುವ ವಸ್ತು ಆಗಿರುತ್ತೆ. ಒಂದ್ ವೇಳೆ ನೀವು ದೊಡ್ಡ ನಗರಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ, ರೆಂಟ್ ನಲ್ಲಿ ಇರಬಹುದು, ಇಲ್ಲ ನಿಮ್ಮ ಸ್ವಂತ ಮನೆ ಇರಬಹುದು, ಇಲ್ಲ ನೀವು ಒಂದು ಮನೆ ಖರೀದಿಸುವ ಯೋಚನೆ ಮಾಡ್ತಾ ಇರಬಹುದು. ನೀವು ಇಂತಹ ನಗರಗಳಲ್ಲಿ ಇದ್ರೆ ಅಲ್ಲಿನ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ. ಅಲ್ಲಿ ನಿಮ್ಮ ಜಾಸ್ತಿ ದುಡ್ಡು ರೆಂಟ್ ಪೇ ಮಾಡುವುದರಲ್ಲಿಯೇ ಖರ್ಚು ಆಗುತ್ತೆ. ಅದಕ್ಕಾಗಿ ನೀವು ಒಂದು ಇಂತಹ ಅಪಾರ್ಟ್ಮೆಂಟ್ ಅನ್ನ ರೆಂಟ್ ನಲ್ಲಿ ತಗೊಳ್ಬೇಕು. ನಿಮ್ಮ ಆಫೀಸ್ ನಿಂದ ದೂರ ಇರಬೇಕು, ಮತ್ತೆ ಅದರ ಬಾಡಿಗೆ ಕಡಿಮೆ ಇರಬೇಕು. ಇಲ್ಲ ನೀವು ಮನೆ ಬೇರೆಯವರೊಂದಿಗೆ ಹಂಚಿಕೊಳ್ಬಹುದು. ಇದರಿಂದ ನಿಮ್ಮ ಖರ್ಚು ಕಡಿಮೆ ಆಗುತ್ತೆ. ಒಂದ್ ವೇಳೆ ನೀವು ಮನೆ ಖರೀದಿ ಮಾಡಲೇಬೇಕು ಅಂತ ಅನ್ಕೊಂಡಿದ್ರೆ, ಜಾಸ್ತಿ ಬೆಲೆ ಬಾಳುವ ಮನೆ ಖರೀದಿ ಮಾಡಬಾರ್ದು. ಏಕೆಂದ್ರೆ ಆ ಮನೆ ಖರೀದಿಸಲು ಮತ್ತೆ ನೀವು ಲೋನ್ ತಗೊಳ್ಬೇಕಾಗತ್ತೆ. ಮತ್ತೆ ನೀವು ದೊಡ್ಡ ಮನೆ ಸಲುವಾಗಿ ಲೋನ್ ತಗೊಂಡ್ರೆ ಅದರ ಇಂಟ್ರೆಸ್ಟ್ ಕೂಡ ಜಾಸ್ತಿ ಇರುತ್ತೆ. ಅದನ್ನ ಪೇ ಮಾಡ್ತಾ ಮಾಡ್ತಾ ನೀವು ಸೋತೋಗ್ತೀರಾ. ನಂಬರ್ 2, ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್. ಒಂದ್ ವೇಳೆ ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇಲ್ಲ ಅಂದ್ರೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಸಲುವಾಗಿ ಹಣ ಪೇ ಮಾಡಲೇಬೇಕಾಗತ್ತೆ. ಈಗ ನೀವು ಆಫೀಸ್ ಹೋಗಿ, ಜಿಮ್ ಹೋಗಿ, ಇಲ್ಲ ಒಬ್ಬ ಗೆಳೆಯನಿಗೆ ಭೇಟಿ ಆಗಲು ಹೋಗುವುದೇ ಇರಲಿ, ನೀವು ಓಡಾಡಲು ಹಣ ಅಂತೂ ಪೇ ಮಾಡಲೇಬೇಕಾಗತ್ತೆ ಅಲ್ವಾ? ಈಗ ಅದಕ್ಕಾಗಿ ನೀವು ಕಾರ್ ಖರೀದಿ ಮಾಡಿ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅನ್ನ ಆಯ್ಕೆ ಮಾಡಿ. ಆದ್ರೆ ತುಂಬಾ ಜನ ಕಾರ್ ಖರೀದಿ ಮಾಡ್ತಾರೆ. ನಮ್ಮೆಲ್ಲರಿಗೂ ಈ ಮಾತು ಗೊತ್ತೇ ಇದೆ. ಯಾವಾಗ ನಾವು ಕಾರ್ ಅಥವಾ ಬೈಕ್ ಅನ್ನ ಖರೀದಿ ಮಾಡ್ತೀವಿ, ಆಗ ಅದರ 10 to 20% ವ್ಯಾಲ್ಯೂ ಶೋರೂಮ್ ನಿಂದ ಆಚೆ ಬರ್ತಾ ಇದ್ದಂತೆ ಕಡಿಮೆ ಆಗುತ್ತೆ. ಅದಕ್ಕೆ ಇದರ ಒಂದೇ ಒಂದು ದಾರಿ ಇರೋದು, ನಾವು ಯೂಸ್ಡ್ ಕಾರ್ ಖರೀದಿ ಮಾಡಬೇಕು. ಇದು ಕಡಿಮೆ ಬೆಲೆಗೆ ಸಿಗುತ್ತೆ. ಜೊತೆಗೆ ನೀವು ಇದನ್ನ ಮಾರಾಟ ಮಾಡುವಾಗ ಒಂದಿಷ್ಟು ಅಮೌಂಟ್ ಕೂಡ ಸಿಗುತ್ತೆ. ಅದಕ್ಕೆ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಖರೀದಿ ಮಾಡುವುದು ಒಂದು ಉತ್ತಮ ಪ್ಲಾನ್ ಆಗಿರುತ್ತೆ. ಮತ್ತೆ ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅನ್ನ ಇನ್ನೂ ಕಡಿಮೆ ಮಾಡುವ ಉತ್ತಮ ದಾರಿ ಅಂದ್ರೆ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅನ್ನ ಉಪಯೋಗಿಸಿ. ಉದಾಹರಣೆಗೆ ಬಸ್ ಅಥವಾ ಮೆಟ್ರೋ. ಇವು ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ಖರ್ಚು ತುಂಬಾ ಕಡಿಮೆ ಮಾಡುತ್ತೆ. ನಂಬರ್ 3, ಫುಡ್ ಎಕ್ಸ್ಪೆನ್ಸಸ್. ಮತ್ತೆ ಇದರ ಒಂದೇ ಒಂದು ಪರಿಹಾರ ಇದೆ. ನೀವು ಆದಷ್ಟು ಫುಡ್ ಆರ್ಡರ್ ಕಡಿಮೆ ಮಾಡಿ. ಇವತ್ತು ಆನ್ಲೈನ್ ಫುಡ್ ಡೆಲಿವರಿಯ ಎಷ್ಟು ಆಪ್ಷನ್ಸ್ ಇದೆ ಅಂದ್ರೆ ಅತ್ಯಧಿಕ ಜನ ತಮ್ಮ ಸಲುವಾಗಿ ಫುಡ್ ಆನ್ಲೈನ್ ನಲ್ಲೇ ಆರ್ಡರ್ ಮಾಡ್ತಾರೆ. ಮತ್ತೆ ಈ ತರ ಮಾಡುವುದರಿಂದ ಆಹಾರದ ಬೆಲೆ ಜಾಸ್ತಿ ಆಗುತ್ತೆ. ನೋಡಿ, ನಾನು ನಿಮಗೆ ನೀವು ಎಲ್ಲವನ್ನು ಬಿಟ್ಟು ಕಂಜೂಸಾಗಿ ಬದುಕಿ ಅಂತಿಲ್ಲ. ನೀವು ನಿಮ್ಮ ಜೀವನದಲ್ಲಿ ಎಂಜಾಯ್ ಮಾಡಬಹುದು, ಆದರೆ ಒಂದು ಲಿಮಿಟ್ ನಲ್ಲಿ. ನಿಮ್ಮಿಂದ ಸಾಧ್ಯ ಆದಷ್ಟು ಮತ್ತೆ ಆದಷ್ಟು ಆಚೆ ಸಿಗುವ ತಿಂಡಿ ಅಥವಾ ಜಂಕ್ ಫುಡ್ ಅನ್ನ ಅವಾಯ್ಡ್ ಮಾಡಿ. ಇದರಿಂದ ನಿಮ್ಮ ಹಣ ಉಳಿತಾಯ ಆಗುವುದರ ಜೊತೆಗೆ ನಿಮ್ಮ ಹೆಲ್ತ್ ಕೂಡ ಸರಿಯಾಗಿ ಇರುತ್ತೆ. ಪಾಯಿಂಟ್ ನಂಬರ್ 2, ಪೇ ಯುವರ್ ಆಲ್ ಹೈ ಇಂಟ್ರೆಸ್ಟ್ ಡೆಟ್. ಒಂದ್ ವೇಳೆ ನೀವು ನಿಮ್ಮ ಸೇವಿಂಗ್ಸ್ ಅನ್ನ ಡಬಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ನಿಮ್ಮ ಮೇಲೆ ಯಾವೆಲ್ಲ ಹೈ ಇಂಟ್ರೆಸ್ಟ್ ಸಾಲಗಳಿವೆ ಅದನ್ನ ಪೂರ್ಣಗೊಳಿಸಬೇಕಾಗತ್ತೆ. ಮತ್ತೆ ಇದರಲ್ಲಿ ಎಲ್ಲಕ್ಕಿಂತ ಮೇಲೆ ಬರುತ್ತೆ ಕ್ರೆಡಿಟ್ ಕಾರ್ಡ್. ಏಕೆಂದ್ರೆ ಇವತ್ತಿನ ಕಾಲದಲ್ಲಿ ಕ್ರೆಡಿಟ್ ಕಾರ್ಡ್ ಪ್ರತಿಯೊಬ್ಬರ ಬಳಿ ಇರುತ್ತೆ. ಮತ್ತೆ ಕ್ರೆಡಿಟ್ ಕಾರ್ಡ್ ಮೇಲೆ ನೀವು 18% to 30% ಅಸಲು ಪೇ ಮಾಡಬೇಕಾಗತ್ತೆ. ಅದೇ ನೀವು 18% ಇಂಟ್ರೆಸ್ಟ್ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ನಿಂದ ಪಡಿಬಹುದಾ ಎಂದು ಯೋಚನೆ ಮಾಡಿ. ಒಂದ್ ವೇಳೆ ಇದರ ಉತ್ತರ ಇಲ್ಲ ಅಂತ ಇದ್ರೆ, ನೀವು ಕ್ರೆಡಿಟ್ ಕಾರ್ಡ್ ಮೇಲೆ ಇಷ್ಟೊಂದು ಅಸಲು ಪಾವತಿ ಮಾಡೋದು ತಪ್ಪು. ನೋಡಿ, ನಾವು ಕ್ರೆಡಿಟ್ ಕಾರ್ಡ್ ಆವಾಗಲೇ ಉಪಯೋಗ ಮಾಡಬೇಕು ಯಾವಾಗ ನಮ್ಮ ಕ್ರೆಡಿಟ್ ಕಾರ್ಡ್ ಮಂತ್ಲಿ ಬಿಲ್ ಎಷ್ಟು ಬರುತ್ತೆ ಅಷ್ಟು ಅಮೌಂಟ್ ನಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಸೇವಿಂಗ್ಸ್ ರೂಪದಲ್ಲಿ ಮೊದಲೇ ಇದ್ದಿರಬೇಕು. ಆದರೆ ಈ ತರ ಆಗಬಾರ್ದು. ಈ ತಿಂಗಳು ಐಫೋನ್ ಖರೀದಿ ಮಾಡಿ ಮುಂದಿನ ತಿಂಗಳು ಬಿಲ್ ಬಂದಾಗ ನೋಡೋಣ ಅನ್ನುವಂತೆ ಇರಬಾರ್ದು. ಏಕೆಂದ್ರೆ ಕ್ರೆಡಿಟ್ ಕಾರ್ಡ್ ಮೇಲೆ ಪೇ ಮಾಡುವ ಲೇಟ್ ಫೀಸ್ ತುಂಬಾ ಜಾಸ್ತಿ ಆಗಿರುತ್ತೆ. ಒಂದ್ ವೇಳೆ ನೀವು ನಿಮ್ಮ ಲೋನ್ ಕ್ಲಿಯರ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ನಿಮ್ಮ ಯಾವೆಲ್ಲ ಲೋನ್ಸ್ ಗಳಿವೆ ಅವುಗಳ ಇಂಟ್ರೆಸ್ಟ್ ರೇಟ್ ಅನ್ನ ಡಿಸ್ಕ್ರೀಸಿಂಗ್ ಆರ್ಡರ್ ನಲ್ಲಿ ಬರೆದು ಇಡಬೇಕು. ಅಂದ್ರೆ ಮೊದಲು ದೊಡ್ಡ ಲೋನ್, ನಂತರ ಕಡಿಮೆ ಇರುವ ಲೋನ್, ಈ ತರ. ಮತ್ತೆ ಜಾಸ್ತಿ ಹಣ ನಿಮ್ಮ ಹೈ ಇಂಟ್ರೆಸ್ಟ್ ಇರುವ ಲೋನ್ ಸಲುವಾಗಿ ಪೇ ಮಾಡಬೇಕು.
ಉಳಿದ ಸಾಲಗಳಿಗೆ ಮಿನಿಮಮ್ ಪೇಮೆಂಟ್ ಮಾಡಿ ಎಲ್ಲಾ ಸಾಲಗಳನ್ನ ತೀರಿಸಬೇಕು. ಹೌದು, ಇದನ್ನ ತೀರಿಸಲು ಸಮಯ ಹೋಗುತ್ತೆ, ಸ್ಪೆಷಲಿ ನಿಮ್ಮ ಮೇಲೆ ಜಾಸ್ತಿ ಅಸಲು ಇರುವ ಸಾಲಗಳು ಇದ್ದಾಗ. ಆದರೂ ಕೂಡ ಇದೇ ಎಲ್ಲಕ್ಕಿಂತ ಬೆಸ್ಟ್ ಉಪಾಯ ಆಗಿದೆ. ಪಾಯಿಂಟ್ ನಂಬರ್ 3, ಮೈಂಡ್ಫುಲ್ ಸ್ಪೆಂಡಿಂಗ್. ಈ ಮೈಂಡ್ಫುಲ್ ಸ್ಪೆಂಡಿಂಗ್ ಅಂದ್ರೆ ಏನು ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇರಬಹುದು. ನೋಡಿ, ಮೈಂಡ್ಫುಲ್ ಸ್ಪೆಂಡಿಂಗ್ ಅಂದ್ರೆ ನಿಮಗೆ ಇದು ಗೊತ್ತಿರಬೇಕು, ನೀವು ನಿಮ್ಮ ಹಣವನ್ನು ಎಲ್ಲಿ ಖರ್ಚು ಮಾಡ್ತಾ ಇದ್ದೀರಾ ಅನ್ನೋದು. ಐ ವಿಲ್ ಟೀಚ್ ಯು ಬೈ ರಿಚ್ ನ ಆಥರ್ ರಮಿತ್ ಶೆಟ್ಟಿ ಇದನ್ನ ಕಾನ್ಶಿಯಸ್ ಸ್ಪೆಂಡಿಂಗ್ ನ ಹೆಸರು ಕೊಟ್ಟಿದ್ದಾರೆ. ಇದರಲ್ಲಿ ನೀವು ನಿಮ್ಮ ಫೈನಾನ್ಷಿಯಲ್ ಗೋಲ್ಸ್ ಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಹಣವನ್ನು ಖರ್ಚು ಮಾಡ್ತೀರಾ. ನೀವು ಯಾವುದೇ ಒಂದು ವಸ್ತು ಖರೀದಿ ಮಾಡುವಾಗ ನಿಮಗೆ ಈ ವಿಷಯ ಗೊತ್ತಿರುತ್ತೆ, ನೀವು ಇಷ್ಟೊಂದು ಬೆಲೆ ಬಾಳುವ ವಸ್ತು ಏಕೆ ಖರೀದಿ ಮಾಡ್ತಾ ಇದ್ದೀರಾ ಅನ್ನೋದು. ಮತ್ತೆ ಇದರಿಂದ ನಿಮ್ಮ ಫ್ಯೂಚರ್ ಫೈನಾನ್ಷಿಯಲ್ ಗೋಲ್ಸ್ ಮೇಲೆ ಯಾವ ಪರಿಣಾಮ ಬೀರ್ತಾ ಇದೆ ಅನ್ನೋದು. ಆಗ ನೀವು ವಿನಾಕಾರಣ ವಸ್ತುಗಳ ಮೇಲೆ ವ್ಯರ್ಥವಾಗಿ ಹಣ ಖರ್ಚು ಮಾಡೋದಿಲ್ಲ. ನೋಡಿ, ಮೈಂಡ್ಫುಲ್ ಸ್ಪೆಂಡಿಂಗ್ ನಲ್ಲಿ ನೀವು ಕೇವಲ ಜನರ ಮುಂದೆ ತೋರಿಕೆ ಮಾಡಲು ಹಣ ಖರ್ಚು ಮಾಡೋದಿಲ್ಲ. ಬದಲಾಗಿ ನೀವು ಯಾವೆಲ್ಲ ವಸ್ತು ಖರೀದಿ ಮಾಡ್ತಾ ಇದ್ದೀರಾ ಆ ವಸ್ತು ನಿಮ್ಮ ಜೀವನದಲ್ಲಿ ಏನಾದ್ರೂ ಒಂದು ವ್ಯಾಲ್ಯೂ ಆಡ್ ಮಾಡುತ್ತೆ. ಅದಕ್ಕೆ ನೀವು ಆ ವಸ್ತುಗಳ ಮೇಲೆ ಹಣ ಖರ್ಚು ಮಾಡಿ ಅವುಗಳನ್ನ ಖರೀದಿಸಿದ ಮೇಲೆ ನಿಮಗೆ ಪಶ್ಚಾತ್ತಾಪ ಆಗಬಾರ್ದು. ಮತ್ತೆ ನೀವು ವಸ್ತುಗಳ ಡಿಸ್ಕೌಂಟ್ ನೋಡಿ ಇಲ್ಲ ನ್ಯೂ ಇಯರ್ ಸೇಲ್ ನೋಡಿ ವಸ್ತುಗಳನ್ನ ಖರೀದಿ ಮಾಡಬಾರ್ದು. ಅದಕ್ಕೆ ನೀವು ನಿಮ್ಮ ಡಿಸಿಷನ್ ಲಾಜಿಕಲಿ ತಗೊಳ್ಬೇಕು. ಈ ತರ ಮಾಡುವುದರಿಂದ ನೀವು ಜಾಸ್ತಿ ಹಣ ಉಳಿತಾಯ ಮಾಡಬಹುದು. ಪಾಯಿಂಟ್ ನಂಬರ್ 4, ಸೆಟ್ಟಿಂಗ್ ಫೈನಾನ್ಷಿಯಲ್ ಗೋಲ್. ಅಂದ ಹಾಗೆ ನೀವು ನಿಮ್ಮ ಭವಿಷ್ಯದ ಬಗ್ಗೆ ಏನ್ ಯೋಚನೆ ಮಾಡ್ತೀರಾ? ನೀವು ಒಂದು ಮನೆ ಖರೀದಿ ಮಾಡಬೇಕು ಅನ್ಕೊಳ್ತೀರಾ? ಇಲ್ಲ ನೀವು ಎಜುಕೇಶನ್ ಲೋನ್ ಅನ್ನ ಮುಕ್ತಾಯ ಮಾಡಬೇಕು ಅನ್ಕೊಳ್ತೀರಾ? ಇಲ್ಲ ನೀವು ಲಾಂಗ್ ಟ್ರಿಪ್ ಹೋಗ್ಬೇಕು ಅನ್ಕೊಳ್ತೀರಾ? ನೀವು ಇದನ್ನೆಲ್ಲ ಮಾಡಬೇಕು ಅಂದ್ರೆ ಹಣ ಉಳಿತಾಯ ಅಂತೂ ಮಾಡಲೇಬೇಕಾಗತ್ತೆ. ಮತ್ತೆ ಒಂದು ಡೀಟೇಲ್ಡ್ ಪ್ಲಾನ್ ರೆಡಿ ಮಾಡಿಕೊಳ್ಳಬೇಕು. ಅದಕ್ಕೆ ನೀವು ಒಂದು ಗೋಲ್ ಸೆಟ್ ಮಾಡಿದ್ದಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಇದಕ್ಕೆಲ್ಲ ನಿಮಗೆ ಎಷ್ಟು ಹಣ ಬೇಕು ಅನ್ನೋದು. ನೋಡಿ, ನಿಮಗೆ ಎಲ್ಲವೂ ಡೀಟೇಲ್ಡ್ ಆಗಿ ಗೊತ್ತಿದ್ರು ನಾವು ಯಾವುದನ್ನು ಸರಿಯಾಗಿ ಫಾಲೋ ಮಾಡೋದಿಲ್ಲ. ಏಕೆಂದ್ರೆ ನಾವು ಇವುಗಳ ಬಗ್ಗೆ ಡೀಟೇಲ್ಡ್ ಪ್ಲಾನ್ ಮಾಡಿ ಯೋಚನೆ ಮಾಡೋದೇ ಇಲ್ಲ. ಆದರೆ ಭವಿಷ್ಯದಲ್ಲಿ ಇದನ್ನೆಲ್ಲ ಮಾಡಬೇಕು ಎಂದು ಕೇವಲ ಯೋಚನೆ ಮಾಡ್ತಾನೆ ಕಾಲ ಕಳಿತೀವಿ. ಆದರೆ ಹೇಗೆ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋದಿಲ್ಲ. ಅದಕ್ಕೆ ನಿಮ್ಮ ಯಾವೆಲ್ಲ ಫ್ಯೂಚರ್ ಗೋಲ್ಸ್ ಗಳಿವೆ 3 ತರ ಡಿವೈಡ್ ಮಾಡಿರಬೇಕು. 1 ಶಾರ್ಟ್ ಟರ್ಮ್ ಗೋಲ್ಸ್, 2 ಮೀಡಿಯಂ ಶಾರ್ಟ್ ಟರ್ಮ್ ಗೋಲ್ಸ್, 3 ಲಾಂಗ್ ಟರ್ಮ್ ಗೋಲ್ಸ್. 1 ಶಾರ್ಟ್ ಟರ್ಮ್ ಗೋಲ್ಸ್ ನಲ್ಲಿ ನೀವು ಮುಂದಿನ 12 ತಿಂಗಳಲ್ಲಿ ಅದನ್ನ ಅಚೀವ್ ಮಾಡಬೇಕು. ಉದಾಹರಣೆಗೆ ನಿಮ್ಮ ಮನೆಯ ಸಲುವಾಗಿ ನಿಮಗೆ ಒಂದು ಫರ್ನಿಚರ್ ತಗೊಳ್ಳೋದು, ಇಲ್ಲ ತನ್ನ ಸಲುವಾಗಿ ಒಂದು ಐಫೋನ್ ತಗೊಳ್ಳೋದು, ಇದೆಲ್ಲವೂ ಶಾರ್ಟ್ ಟರ್ಮ್ ಗೋಲ್ಸ್ ಆಗಿರುತ್ತೆ. ಅದೇ ಮೀಡಿಯಂ ಶಾರ್ಟ್ ಟರ್ಮ್ ಗೋಲ್ಸ್ 1 ರಿಂದ 10 ವರ್ಷದವರೆಗಿನ ಗೋಲ್ಸ್ ಆಗಿರಬಹುದು. ಉದಾಹರಣೆಗೆ ಕೆಲವು ವರ್ಷ ಬಿಟ್ಟು ಕಾರ್ ಖರೀದಿಸೋದು, ನಿಮ್ಮ ತಲೆ ಮೇಲೆ ಯಾವೆಲ್ಲ ಲೋನ್ಸ್ ಗಳಿವೆ ಹೋಮ್ ಲೋನ್ ಬಿಟ್ಟು ಅದನ್ನ ಪೂರ್ಣಗೊಳಿಸಬೇಕು, ಇದೆಲ್ಲವೂ ಮೀಡಿಯಂ ಶಾರ್ಟ್ ಟರ್ಮ್ ಗೋಲ್ಸ್ ಆಗಿರುತ್ತೆ. ಮತ್ತೆ 10 ವರ್ಷಕ್ಕಿಂತ ಜಾಸ್ತಿ ಸಮಯ ತಗೊಳ್ಳುವ ಗೋಲ್ಸ್ ಗಳನ್ನ ನೀವು ಲಾಂಗ್ ಟರ್ಮ್ ಗೋಲ್ಸ್ ಅನ್ನಬಹುದು. ಉದಾಹರಣೆಗೆ ನೀವು ಒಂದು ಹೋಮ್ ಲೋನ್ ಹೊಂದಿದ್ರೆ ಅದನ್ನ ಪೂರ್ಣಗೊಳಿಸುವುದು. ಈ ತರ ನೀವು ನಿಮ್ಮ ಸಲುವಾಗಿ ಡೀಟೇಲ್ಡ್ ಗೋಲ್ ಸೆಟ್ ಮಾಡಿ ತಮಗೆ ಒಬ್ಬ ಫೈನಾನ್ಷಿಯಲಿ ರೆಸ್ಪಾನ್ಸಿಬಲ್ ವ್ಯಕ್ತಿಯನ್ನಾಗಿ ಮಾಡಬಹುದು. ಪಾಯಿಂಟ್ ನಂಬರ್ 5, ಅರ್ನಿಂಗ್ ಮೋರ್ ಮನಿ. ಹಣ ಉಳಿತಾಯ ಮಾಡುವ ಪ್ರಶ್ನೆ ಬಂದಾಗ ಇಲ್ಲ ವಸ್ತುಗಳ ಮೇಲೆ ಖರ್ಚು ಮಾಡುವುದು ಕಡಿಮೆ ಮಾಡೋದು ಒಂದು ಕ್ಷಣದವರೆಗೆ ಅಷ್ಟೇ ಪಾಸಿಬಲ್ ಆಗಿರುತ್ತೆ. ಏಕೆಂದ್ರೆ ಕೆಲವು ಇಂತಹ ವಸ್ತುಗಳು ಇರುತ್ತೆ, ಅವುಗಳ ಮೇಲೆ ನಿಮ್ಮ ಹಣ ಖರ್ಚು ಆಗೇ ಆಗುತ್ತೆ. ಅದೇ ನೀವು ನಿಮ್ಮ ಹಣವನ್ನು ಹೆಚ್ಚಿಸಿಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ನೀವು ನಿಮ್ಮ ಇನ್ಕಮ್ ಅನ್ನ ಗ್ರೋ ಮಾಡಲು ಗಮನ ಕೊಡಬೇಕು. ಏಕೆಂದ್ರೆ ನಿಮಗೆ ಗೊತ್ತೇ ಇದೆ, ಪ್ರತಿ ವರ್ಷ ಬೆಲೆ ಏರಿಕೆ ಆಗ್ತಾ ಇದೆ. ಇದರಿಂದ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನೀವು ನಿಮ್ಮ ಇನ್ಕಮ್ ಮೇಲೆ ಗಮನ ಕೊಡಬೇಕು. ಒಂದ್ ವೇಳೆ ನೀವು ಒಂದೇ ಇನ್ಕಮ್ ಸೋರ್ಸ್ ಮೇಲೆ ಡಿಪೆಂಡ್ ಆಗಿದ್ರೆ ನೀವು ನಿಮ್ಮ ಇನ್ಕಮ್ ಅನ್ನ ಹೆಚ್ಚಿಸಿಕೊಳ್ಳಲು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನೀವು ಹೊಸ ಹೊಸ ಇನ್ಕಮ್ ಸೋರ್ಸ್ ಗಳನ್ನ ಕ್ರಿಯೇಟ್ ಮಾಡಿಕೊಳ್ಳಬೇಕು. ಆದರೆ ಇದನ್ನ ಮಾಡುವುದು ಹೇಗೆ ಅಂದ್ರೆ ನೀವು ನಿಮ್ಮ ಬಾಸ್ಗೆ ನಿಮ್ಮ ಸ್ಯಾಲರಿ ಜಾಸ್ತಿ ಮಾಡಲು ಹೇಳಬೇಕು. ಇದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ, ಅವರು ನಿಮ್ಮ ಸ್ಯಾಲರಿ ಹೈಕ್ ಮಾಡೇ ಮಾಡ್ತಾರೆ ಅಂತ. ಅದಕ್ಕಾಗಿ ನೀವು ಅವರ ಮುಂದೆ ಈ ತರ ಪ್ರೆಸೆಂಟ್ ಮಾಡಬೇಕು, ಆತ ನಿಮ್ಮ ಕೆಲಸದಿಂದ ಖುಷಿಯಾಗಿ ಇರಬೇಕು ಮತ್ತೆ ನಿಮ್ಮ ಸ್ಯಾಲರಿ ಜಾಸ್ತಿ ಮಾಡಬೇಕು. ಮತ್ತೆ ಇನ್ನೊಂದು ಇನ್ಕಮ್ ಸೋರ್ಸ್ ಕ್ರಿಯೇಟ್ ಮಾಡಿಕೊಳ್ಳಲು ಫ್ರೀಲಾನ್ಸಿಂಗ್ ಮಾಡಬಹುದು. ಒಂದ್ ವೇಳೆ ನೀವು ಯಾವುದೋ ಒಂದು ಸ್ಕಿಲ್ಸ್ ನಲ್ಲಿ ಬೆಸ್ಟ್ ಆಗಿದ್ರೆ, ಉದಾಹರಣೆಗೆ ನೀವು ಒಬ್ಬ ವಿಡಿಯೋ ಎಡಿಟರ್ ಆಗಿರಬಹುದು, ಇಲ್ಲ ನಿಮಗೆ ಕೋಡಿಂಗ್ ಬರ್ತಾ ಇದ್ರೆ ನಿಮ್ಮ ಇಂಟ್ರೆಸ್ಟ್ ಅನ್ನ ಉಪಯೋಗಿಸಿಕೊಂಡು ಫ್ರೀಲಾನ್ಸಿಂಗ್ ನಿಂದ ಒಳ್ಳೆಯ ಹಣ ಸಂಪಾದನೆ ಮಾಡಬಹುದು. ಮತ್ತೆ ಪ್ರತಿದಿನ ಸ್ವಲ್ಪ ಸಮಯ ಕೆಲಸ ಮಾಡಿ ತಮ್ಮ ಸಲುವಾಗಿ ಒಂದು ಬೇರೆ ಇನ್ಕಮ್ ಸೋರ್ಸ್ ಕ್ರಿಯೇಟ್ ಮಾಡಿಕೊಳ್ಳಬಹುದು. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.